ಚುನಾವಣೆಯ ವೇಳೆ ಒಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದೆ ಕಾಂಗ್ರೆಸ್. ಅದು ಕಂಗನಾ ರನಾವತ್ ಬಗ್ಗೆ ಕಾಂಗ್ರೆಸ್ ವಕ್ತಾರರು ಕೊಟ್ಟಂತಹ ಕೀಳು ಮಟ್ಟದ ಟೀಕೆ. ಮಂಡಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಕಂಗನಾ, ಆದರೆ ಕಂಗನಾ ಅವರ ಬಗ್ಗೆ ಸುಪ್ರಿಯಾ ಶ್ರೀನಾಥೆ ವಿವಾದವನ್ನ ಎತ್ತಿಹಾಕಿದ್ದಾರೆ. ಪ್ರತಿಯೊಬ್ಬ ಮಹಿಳೆ ಘನತೆಗೆ ಅರ್ಹಳು ಅಂತ ಇದಕ್ಕೆ ಕಂಗನಾ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಕೂಡ ಭೇಟಿಯಾದರು ಕಂಗನಾ ರನಾವತ್. ನಡ್ಡಾ ಭೇಟಿ ಬಳಿಕ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ರನಾವತ್ ಕೊಟ್ಟಿದ್ದಾರೆ ತಮ್ಮ ವಿರುದ್ಧದ ಪೋಸ್ಟ್ಗೆ. ಇನ್ಸ್ಟಾದಲ್ಲಿ ಕಂಗನಾ ರನಾವತ್ ಬೋಲ್ಡ್ ಫೋಟೋ ಒಂದನ್ನ ಪೋಸ್ಟ್ ಮಾಡಿ ಮಂಡಿಯಲ್ಲಿ ಏನ್ ರೇಟ್ ನಡೀತಾ ಇದೆ ಅಂತ ಸುಪ್ರಿಯಾ ಅವರು ತಮ್ಮ ಅಕೌಂಟಲ್ಲಿ ಹಾಕೊಂಡಿರುವಂಥದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಯಿತು. ಆಕ್ರೋಶದ ಬೆನ್ನಲ್ಲೇ ಆ ಟ್ವೀಟ್ ಕೂಡ ಡಿಲೀಟ್ ಮಾಡಿದ್ದಾರೆ ಸುಪ್ರಿಯಾ ಶ್ರೀನಾಥೆ. ಜೊತೆಗೆ ಈಗ ಅದು ಬಹಳ ದೊಡ್ಡ ವಿವಾದವಾಗಿ ಪರಿಣಮಿಸಿದೆ. ಜೊತೆಗೆ ಕಾಂಗ್ರೆಸ್ಗೆ ಮುಜುಗರ ತಂದಿರುವಂಥದ್ದು. ಎಸ್ ಪ್ರಶಾಂತ್, ಯಾವುದೇ ವಿಚಾರವೇ ಆಗಲಿ, ಒಂದು ಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆಗಳೇನಾದರೂ ಬಂದರೆ ಅದರಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಮಹಿಳೆಯರ ವಿರುದ್ಧ ಅದು ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ, ಯಾವುದೇ ಪಕ್ಷಕ್ಕಾಗಲಿ ವ್ಯಕ್ತಿಗಾಗಲಿ. ಅದರಲ್ಲೂ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಕುರಿತಾಗಿ ಹಾಕಿದಂತಹ ಈ ಪೋಸ್ಟ್ ಏನಿದೆ, ಇದು ಬಹಳ ದೊಡ್ಡ ಚರ್ಚೆ ವಿಚಾರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಈಗಾಗಲೇ ಆಗ್ಬಿಟ್ಟಿದೆ. ನನಗನ್ಸುತ್ತೆ ಇದರಲ್ಲಿ ಪುರುಷ ಮಹಿಳೆ ಅಂತಲ್ಲ, ಎಸ್ ಯಾರಿಗೂ ಕೂಡ ಅಂದರೆ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ಅನ್ನುವ ರೀತಿ ಮಾತನಾಡೋದೇ ಈ ಶಬ್ದ ಬಳಕೆಯೇ ನಮ್ಮ ಕಷ್ಟ ಆಗುತ್ತೆ. ನಿಜ. ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು ಈ ರೀತಿಯ ಪದ ಬಳಕೆಯನ್ನು ಅಥವಾ ಈ ರೀತಿಯ ಮನೋಭಾವವನ್ನು ಇಟ್ಕೊಂಡು ಹೇಗೆ ರಾಜಕಾರಣ ಮಾಡ್ತಾನೆ ಅನ್ನೋದು ನನಗೆ ಅರ್ಥ ಆಗಲ್ಲ. ಈಗ ಸುಪ್ರಿಯಾ ಶ್ರೀನಾಥೆ ಸ್ವತಃ ಪತ್ರಕರ್ತೆಯಾಗಿ ಬಂದವರು, ನಂತರ ಕಾಂಗ್ರೆಸ್ ವಕ್ತಾರೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ನಾನೀಗ ಬಿ ಜೆ ಪಿಯವರ ರೀತಿ ಇಲ್ಲ, ಅದನ್ನು ಕಾಂಗ್ರೆಸ್ನವ್ರು ಹಾಕ್ಸಿದ್ದಾರೆ ಅಂತ ಹೇಳ್ತಾ ಇಲ್ಲ. ಒಬ್ಬ ಇಂಡಿವಿಜುವಲ್ ಇನ್ನೊಬ್ಬ ಇಂಡಿವಿಜುವಲ್ ಬಗ್ಗೆ ಹಾಕಿರ್ತಕ್ಕಂಥ ಪೋಸ್ಟ್ ಅಂತ ತೆಗೆದುಕೊಳ್ಳೋಣ. ಸುಪ್ರಿಯಾ ಶ್ರೀನಾಥೆ ಕಂಗನಾ ರನಾವತ್ಗೆ ಟಿಕೆಟ್ ಸಿಕ್ಕಾಕ್ಷಣ ಈ ರೀತಿಯ ಕಮೆಂಟ್ ಹೇಗೆ ಹಾಕ್ತಾರೆ ಅನ್ನೋದು ದೊಡ್ಡ ಒಂದು ನನಗೊಂದು ಪ್ರಶ್ನೆ. ಈಗ ಅವ್ರು ಏನೇ ಸಮರ್ಥನೆ ಕೊಟ್ಕೊಳ್ಳಿ, ಅದು ಪರೋಡಿ ಅಕೌಂಟ್ ನನ್ನ ಟೀಮ್ನವ್ರು ಹಾಕಿದ್ರು, ಯಾವುದೂ ಕೂಡ ನಿಲ್ಲೋದಿಲ್ಲ. ಈ ಪರೋಡಿ ಅಕೌಂಟ್ ಅಂತಕ್ಕಂಥದ್ದನ್ನು ಅವ್ರು ಮೊದಲೇನು ಹೇಳಿದ್ರು ಗೊತ್ತಾ, ನನ್ನ ಅಕೌಂಟಿನ ಪಾಸ್ವರ್ಡ್ಗಳು ಮಲ್ಟಿಪಲ್ ಜನರ ಬಳಿ ಇವೆ, ಅವ್ರು ಯಾರಾದರೂ ಹಾಕಿರಬೇಕು. ಹೇಗೆ ಹಾಕ್ತಾರೆ ನನಗೆ ಹೇಳಿ. ಈಗ ನಾನೇ ಯಾರಿಗಾದರೂ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಕೊಡ್ತೀನಿ ಅಲ್ವಾ. ಈ ರೀತಿಯ ಈಗ ಯಾರಿಗೋ ಬರ್ಡೇ ವಿಶ್ ಮಾಡೋದು ಬೇರೆ, ಈ ರೀತಿಯ ಪೋಸ್ಟ್ಗಳನ್ನು ಹಾಕುವಾಗ ಯಾರ ಅಕೌಂಟ್ ಇದೆ ಅನ್ನೋರ್ಗೊಂದು ಮಾತು ಕೇಳದೆ ಆ ಅಕೌಂಟ್ ಆಪರೇಟ್ ಆಗುತ್ತಾ? ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಗಮನಕ್ಕೆ ತಂದಿರ್ತಾರೆ. ಯಾವುದೇ ಒಬ್ಬ ಸಣ್ಣ ರಾಜಕೀಯ ನಾಯಕ ಇದ್ದರೂ ಇಂಥ ಪೋಸ್ಟ್ಗಳನ್ನು ಹಾಕುವಾಗ ಒಮ್ಮೆ ನನ್ನ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದು ಹೇಳಿರ್ತಾರೆ. ಗಮನಕ್ಕೆ ತರದೇ ಪೋಸ್ಟ್ ಹಾಕಿದ್ರು ಅಂತಕ್ಕಂಥದ್ದು ನಂತರ ಸುಪ್ರಿಯಾ ಶ್ರೀನಾಥೆ ಹೇಳ್ತಾ ಇರ್ತಕ್ಕಂಥದ್ದು ನನಗನ್ಸುತ್ತೆ ವಾಟ್ ಮೆಂಟಾಲಿಟಿ ಶಿ ಹ್ಯಾಸ್ ಅನ್ನೋದು ದೊಡ್ಡ ಪ್ರಶ್ನೆ. ನಿಜ. ನೀವು ಕಂಗನಾ ರನಾವತ್ ಬಗ್ಗೆ ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಯಾರು ಬೇಡ ಅಂತಾರೆ. ನಾನು ಆ್ಯಕ್ಚುಲಿ ಆ ಕೆಳಗಿನ ಲೈನನ್ನು ಓದಿರಲಿಲ್ಲ ಪ್ರತಿಮಾ. ನಿನ್ನೆ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಫೋಟೋ ಹಾಕಿದ್ದಾರೆ ಅಂತ ಕೆಳಗಿನ ಲೈನನ್ನು ಓದಿರಲಿಲ್ಲ. ಕೆಳಗಿನ ಲೈನನ್ನು ಓದಿದಾಗ ಐ ಆಮ್ ರಿಯಲಿ ಶೆಲ್ ಶಾಕ್ಡ್. ನೀವು ಯಾವ ರೀತಿಯಾಗಿರ್ತಕ್ಕಂಥ ಮನೋಭಾವನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ. ಟೀಕೆಗಳನ್ನು ಮಾಡಬೇಕು ಅನ್ನುವ ಕಾರಣಕ್ಕೆ ಏನೇ ಟೀಕೆಗಳನ್ನು ಮಾಡ್ಬೋದಾ? ಆಮೇಲೆ ಅದು ನನಗನ್ಸುತ್ತೆ ಈ ಚಿತ್ರರಂಗದಿಂದ ಬಂದವ್ರ ಮೇಲೆ ಅವರ ಪಾಪ್ಯುಲಾರಿಟಿಯೇ ಒಂದು ರೀತಿ ಅವ್ರಿಗೆ ಮುಳು ಅನ್ನುವ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಬರೀ ಸುಪ್ರಿಯಾ ಶ್ರೀನಾಥೆ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅನಗತ್ಯವಾಗಿ ಇಂಥ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಪ್ರಚಾರಕ್ಕೋಸ್ಕರ ಮಾಡ್ತಾರೋ, ಈರ್ಷ್ಯೆಗೋಸ್ಕರ ಮಾಡ್ತಾರೋ, ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಈಗ ಶಿವರಾಜ್ ಕುಮಾರ್ ಕಳೆದ ಬಾರಿ ಒಂದೇನೋ ಪ್ರಚಾರಕ್ಕೆ ಹೋದ್ರಪ್ಪ, ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಪಕ್ಷದ ಒಂದು ಅಟ್ಯಾಕನ್ನು ಮಾಡ್ತಾರೆ. ಗೀತಾ ಶಿವರಾಜ್ ಕುಮಾರ್ ಚುನಾವಣೆಗೆ ನಿಂತಾಕ್ಷಣ ಶಿವರಾಜ್ ಕುಮಾರ್ ಮೇಲೆ ಅಟ್ಯಾಕ್ ಮಾಡಿದ್ರು. ನಾನು ಹೇಳ್ತಕ್ಕಂಥದ್ದು ಕಂಗನಾ ಅವರ ಪ್ರಕರಣ ಬೇರೆ. ಯಾಕಂದರೆ ಕಂಗನಾ ಪ್ರಕರಣದಲ್ಲಿ ಬಳಸಿರ್ತಕ್ಕಂಥ ಭಾಷೆಯನ್ನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು ಬರೀ ಹೆಣ್ಮಗಳ ಮೇಲಲ್ಲ, ಮನುಷ್ಯನ ಮೇಲೆ ಬಳಸಬಾರದ ಭಾಷೆ ಅದು. ನಿಜ. ಅಂಥ ಭಾಷೆಯನ್ನು ಬಳಸಿ ಆಮೇಲೆ ಇಲ್ಲ ಅದಕ್ಕೊಂದು ಸಬೂಬೇನು ಅಂತಂದರೆ ನನ್ನ ಹ್ಯಾಂಡಲ್ ಎಷ್ಟು ಅಂದರೆ ಎಂಥವ್ರನ್ನ ಇಟ್ಟಿದ್ದೀರಿ. ಎಷ್ಟು ಬೇಜವಾಬ್ದಾರಿ ಅಂತ ಅನ್ನುವಂಥದ್ದು ಪಕ್ಕ ಆಗ್ತಾ ಇದೆ. ಇದು ಬಹಳ ದೊಡ್ಡ ಅಸ್ತ್ರ ಆಗುತ್ತೆ ಬಿಜೆಪಿ ಅಂದ್ರೆ ಯಾವುದೇ ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.